ಸನ್ಮಾನ್ಯ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹುಟ್ಟುಹಬ್ಬದ ಪ್ರಯುಕ್ತ ಮೆಗಾ ಆರೋಗ್ಯ ತಪಾಸಣಾ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ನೆಚ್ಚಿನ ಸಂಸದರು ಮಾಜಿ ಸ್ಪೀಕರ್ ಆದಂತಹ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹುಟ್ಟುಹಬ್ಬ ಶುಕ್ರವಾರ ಬರ್ತಾ ಇದೆ. ಅದಾದ ಒಂದು ದಿವಸ ನಂತರದಲ್ಲಿ ಅಂದರೆ ನಾವು ಭಾನುವಾರ ದಿವಸ ಹಾರ್ಸಿಕಟ್ಟಾದ ಸಿದ್ದಾಪುರ ತಾಲೂಕಿನ ಹಾರ್ಸಿಕಟ್ಟಾದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಮೇಲುಗಡೆ ಇರುವಂತಹ ಭವನದಲ್ಲಿ ಮೆಗಾ ಹೆಲ್ತ್ ಕ್ಯಾಂಪನ್ನು ನಾವೆಲ್ಲ ಸಮಸ್ತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಮಾನಿ ಬಳಗ ಮತ್ತು ಸಿದ್ದಾಪುರ ಮಂಡಲ BJP ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ನುರಿತ ವೈದ್ಯರು ಬರ್ತಾ ಇದ್ದಾರೆ. ಸಿರ್ಸಿಯ PSS ಆಸ್ಪತ್ರೆಯಿಂದ ಡಾಕ್ಟರ್ ಕಾರಂತ್ ಇರ್ಬೋದು, ಶಾರದಾ ಸತೀಶ್ ಅವರು ಇರ್ಬೋದು, ಹಾಗೆ ಮಾರಿಕಾಂಬ ಆಸ್ಪತ್ರೆಯಿಂದ ಶಿರ್ಸಿಯ ಕ್ಯಾನ್ಸರ್ ತಪಾಸಣಾ ಕಾರ್ಯಕ್ಕೆ ಬರುವಂಥವ್ರು ಇರ್ಬೋದು, ಹಾಗೆಯೇ ಗಣೇಶ್ ನೇತ್ರಾಲಯ ಈಗೇನು ಜೋಶಿ ಆಸ್ಪತ್ರೆ ಆಗಿದೆ ಅದರಿಂದ ನುರಿತ ಕಣ್ಣನ್ನು ಟೆಸ್ಟ್ ಮಾಡುವಂಥ ಒಂದು ಟೀಮ್ ಇರ್ಬೋದು. ಹೀಗೆ ಹಲವಾರು ನುರಿತ ವೈದ್ಯರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸಿದ್ದಾಪುರದವರ ಆದಂತಹ ಶ್ರೀಧರ ವೈದ್ಯರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ನಾನು ಈ ಮೂಲಕ ನಮ್ಮ ತಾಲೂಕಿನ ಜನತೆಗೆ ಎಲ್ಲ ನಾವು ಕರೆ ಕೊಡ್ತಾ ಇದ್ದೇವೆ. ಸನ್ಮಾನ್ಯ ಕಾಗೇರಿಯವರು ಅವರು ಹಿಂದೆ ಸ್ಪೀಕರ್ ಆಗಿದ್ದಾಗ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಆಸ್ಪತ್ರೆಗೆ ಅನುದಾನ ಕೊಡುವಂಥದ್ದಿರ್ಬೋದು, ಹೊಸ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಸ್ಥಾಪನೆ ಮಾಡಿದಿರ್ಬೋದು. ತಮಗೆಲ್ಲ ಗೊತ್ತಿದ್ದ ಹಾಗೆ ಶಿರ್ಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯನ್ನು ಅದೇನು 100 ಬೆಡ್ಡಿನ ಹಾಸಿಗೆಯನ್ನು 250 ಹಾಸಿಗೆಯಾಗಿ 142 ಕೋಟಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿಸಿರುವಂಥ ಇರ್ಬೋದು. ಹೀಗೆ ಹಲವಾರು ಕಾರ್ಯಗಳನ್ನು ಮಾಡಿದ್ದು ತಮಗೆಲ್ಲ ಗೊತ್ತಿದೆ. ಅವ್ರು ಯಾವತ್ತೂ ಕೂಡ ಜನರ ಆರೋಗ್ಯದ ಬಗ್ಗೆ, ಜನರ ಜೀವನದ ಬಗ್ಗೆ ಅಪಾರವಾದಂತಹ ಕಾಳಜಿ ಹೊಂದಿದ್ದವರು ತಮಗೆ ಗೊತ್ತಿದೆ. ಈ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಾದಂಥ ನಾವು ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ಈಗ ಯಾರ್ಯಾರು ಬರ್ತಾ ಇದ್ದಾರೆ ಅಂತ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಅವತ್ತಿನ ದಿವಸ ಈ ಒಂದು ಮೆಗಾ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಉಪಸ್ಥಿತರಿರುವಂಥ ಡಾಕ್ಟರು JB ಕಾರಂತ್ರವರು, ಬಹಳ ನುರಿತ ವೈದ್ಯರಿದ್ದಾರೆ, PSS ಆಸ್ಪತ್ರೆಯವರು. ಹಾಗೆ ಗಜಾನನ ಭಟ್ರು ಯೂರೋಲಜಿ ಸೂಪರ್ ಸ್ಪೆಷಲಿಸ್ಟ್ ಅವರೊಂದು ಸ್ಪೆಷಲಿಸ್ಟ್ ಆಗಿದ್ದಾರೆ. ಮತ್ತು ಸಿದ್ದಾಪುರದ ವೈದ್ಯ ಡಾಕ್ಟ್ರು, ಮತ್ತು ಆಶೀಶ್ ಜನ್ನು ಮತ್ತು ಪ್ರಜ್ಞಾ ಜನ್ನು. ಆಶೀಶ್ ಜನ್ನು ಅವರು ಮಕ್ಕಳ ತಜ್ಞರು, ಪ್ರಜ್ಞಾ ಜನ್ನು ಅವರು ಚರ್ಮರೋಗ ತಜ್ಞರು. ಹಾಗೆ ಹರ್ಷ ನಾಡಿಗೇರ್ ಅಂಥೇಳಿ ಇವರು ಕಣ್ಣಿನ ಸ್ಪೆಷಲಿಸ್ಟ್ ಇವರು. ಹಾಗೆ ಮಮತಾ ಹೆಗಡೆ ಅಂಥೇಳಿ ಅವರು ಕ್ಯಾನ್ಸರ್ ತಜ್ಞರು. ಹಾಗೆ ಶಾರದಾ ಸತೀಶ್ ಅಂಥೇಳಿ ಅವರು ಗೈನಕಾಲಜಿಸ್ಟು. ಹೀಗೆಲ್ಲ ವಿಭಾಗದ ವೈದ್ಯರು ಕೂಡ ಅಲ್ಲಿರ್ತಾರೆ. ಅದಾದ ನಂತರದಲ್ಲಿ ಮೊದಲು ಹೇಳಿದಾಗೆ ಕಣ್ಣಿನ ತಪಾಸಣೆಗೆ ವಿಶೇಷವಾದಂಥ ಒಂದು ನಮ್ಮ ಜೋಶಿ ಆಸ್ಪತ್ರೆಯ ತಂಡ ಬರ್ತಾ ಇದೆ. ಮತ್ತು ಕ್ಯಾನ್ಸರ್ ಬಗ್ಗೆ ಕೂಡ ವಿಶೇಷವಾಗಿ ಹೆಣ್ಮಕ್ಕಳಲ್ಲಿ ಉಂಟಾಗುವಂಥ ಸ್ತನ ಕ್ಯಾನ್ಸರ್ ಬಗ್ಗೆ ಅವರು ತಪಾಸಣೆ ಮಾಡಲಿಕ್ಕಿದ್ದಾರೆ. ಹಾಗೆ ಮತ್ತು ಕೆಲವು ಸಾಧ್ಯವಾದ ಔಷಧಿಗಳನ್ನು ಕೊಡ್ತಾರೆ. ಎಲ್ಲ ಔಷಧಿನೂ ಇಲ್ಲೇ ಕೊಡಲಿಕ್ಕೆ ಆಗತ್ತೆ ಅಂತಲ್ಲ, ಸಾಧ್ಯವಾದ ಕೆಲವು ಔಷಧಿಗಳನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಈ ಒಂದು ಸಮಾಜಮುಖಿ ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರವನ್ನು ಹಾರ್ಸಿಕಟ್ಟ ಸೇವಾ ಸಹಕಾರಿ ಸಂಘ ಅವರು ನಮ್ಮ ಸಹಕಾರ ಕೊಡ್ತಾ ಇದ್ದಾರೆ. PSS ಆಸ್ಪತ್ರೆ ಸಹಕಾರ ಕೊಡ್ತಾ ಇದ್ದಾರೆ. IMA ಸಿರ್ಸಿ ಅವರು ಕೂಡ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಅಸ್ಮಿತೆ ಫೌಂಡೇಶನ್ ಅವರು ಸಹಕಾರ ಕೊಡ್ತಾ ಇದ್ದಾರೆ. ಭಾರತೀಯ ಕ್ಯಾನ್ಸರ್ ಸೊಸೈಟಿ ಅವರು ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಹಾಗೆ ಸ್ಥಳೀಯ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಸಮಸ್ತ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಭಿಮಾನಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಎಲ್ಲರೂ ಕೂಡ ನಾನು ಕೈಜೋಡಿಸಿ ಬೇಡ್ಕೊಳ್ತಾ ಇದ್ದೇನೆ. ಯಾವುದೇ ಒಂದು ಅಪಾಯ ಬಂದ ಮೇಲೆ ನಾವು ಚಿಕಿತ್ಸೆ ತೆಗೆದುಕೊಳ್ಳೋಕ್ಕಿಂತ ಆಗಾಗ ನಮ್ಮ ಹೆಲ್ತನ್ನು ಚೆಕಪ್ ಮಾಡ್ಕೊಳ್ಳೋದು ಬಹಳ ಉತ್ತಮ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಅದರಲ್ಲೂ ಹಾರ್ಸಿಕಟ್ಟ ಅಂತಂದರೆ ಆ ಸುತ್ತಮುತ್ತ ತುಂಬ ಹಳ್ಳಿಗಳನ್ನು ಸುತ್ತಮುತ್ತ ಹಳ್ಳಿಗಳಿದೆ. ಸಿದ್ದಾಪುರ ಆದರೆ ಇಲ್ಲಿ ಪೇಟೆ ಇದೆ, ಹತ್ರ ಹೋಗಿ ಚೆಕ್ ಮಾಡ್ಕೊಳ್ಬೋದು. ಆದರೆ ಅಲ್ಲಿ ಯಾವುದೇ ರೀತಿ ಆಸ್ಪತ್ರೆಯ ವ್ಯವಸ್ಥೆ ಇರೋದಿಲ್ಲ. ಅದರಿಂದ ಈ ಒಂದು ಅಕ್ಕಪಕ್ಕ ಬಿದ್ರಿಕಾನ್ ಇರ್ಬೋದು, ಪಕ್ಕದ ಅಂಡ್ಲೇಬಲ್ ಇರ್ಬೋದು, ಹಾಗೆ ನಾಣಿಕಟ್ಟ, ಹಾರ್ಸಿಕಟ್ಟ ಈ ಭಾಗದ ಎಲ್ಲರೂ ಕೂಡ ಇದರ ಪ್ರಯೋಜನ ಪಡ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೇನೆ. 9 ಗಂಟೆಗೆ ನಮ್ಮ ರಿಜಿಸ್ಟ್ರೇಷನ್ ಪ್ರಾರಂಭ ಆಗ್ತದೆ. 9:30 ವೈದ್ಯರೆಲ್ಲ ಬರ್ತಾ ಇದ್ದಾರೆ.
9ರಿಂದ ಮಧ್ಯಾಹ್ನ 1:30 ತನಕ ಶಿಬಿರ ಆಗುತ್ತೆ. ಮಧ್ಯಾಹ್ನ ಊಟದ ವ್ಯವಸ್ಥೆ ಇರುತ್ತೆ, ಊಟ ಮಾಡ್ಕೊಂಡು ಎಲ್ಲರೂ ಕೂಡ ಹೋಗ್ಬೋದು ಅನ್ನೋದನ್ನು ಕೆಲವೊಂದು ಔಷಧ ಮಿನಿಮಮ್ ಕೆಲವು ಔಷಧಿಗಳನ್ನು ಕೊಡ್ತಾರೆ. ಇನ್ನು ಕೆಲವಷ್ಟನ್ನು ಅವ್ರದ್ದು ಪ್ರಿಸ್ಕ್ರಿಪ್ಷನ್ ಇರ್ತದೆ, ಅದರ ಪ್ರಕಾರ ಔಷಧಿಯನ್ನು ಕೊಡುವಂಥ ಕೆಲಸ ಮಾಡ್ತೇವೆ.